ಫೋಕ್ಸೋ ಪ್ರಕರಣದಲ್ಲಿ ಬಿಎಸ್ವೈಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಯಡಿಯೂರಪ್ಪ ಅವರನ್ನ ಬಂಧಿಸದಂತೆ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಫೋಕ್ಸೋ ಪ್ರಕರಣದಲ್ಲಿ ಬಿಎಸ್ವೈಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಯಡಿಯೂರಪ್ಪ ಅವರನ್ನ ಬಂಧಿಸದಂತೆ ಹೈಕೋರ್ಟ್ ಆದೇಶ ನೀಡಿದೆ. ಈ ಮೂಲಕ ಫೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಆದ್ರೆ ಯಡಿಯೂರಪ್ಪ ವಿರುದ್ಧದ ಫೋಕ್ಸೋ ಪ್ರಕರಣ ರದ್ದಾಗಿಲ್ಲ. ಇದು ಗಮನಿಸಬೇಕಾಗಿರುವಂತ ವಿಚಾರ. ತನಿಖೆಗೆ ಹಾಜರಾಗುವಂತೆ ಬಿಎಸ್ವೈಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅದರ ಪ್ರಕಾರ ಜೂನ್ 17ರಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನ ಈ ವೇಳೆ ಕೊಡಲಾಗಿದೆ. ವಿಚಾರಣೆಯನ್ನ 2 ವಾರ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ಈ ಮೂಲಕ ಫೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಬಟ್ ಆದ್ರೆ ಇಲ್ಲಿ ಯಡಿಯೂರಪ್ಪ ವಿರುದ್ಧದ ಫೋಕ್ಸೋ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣ ಇಲ್ಲಿ ರದ್ದಾಗಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂಥ ಸಂಗತಿ. ಮತ್ತೊಂದು ಕಡೆ ಜೊತೆಲೇನೆ ತನಿಖೆಗೆ ಹಾಜರಾಗಬೇಕು ಅಂತೇಳಿ ಬಿಎಸ್ವೈ ಅವರಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜೂನ್ 17ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ. ಸೊ ಈ ಮೂಲಕ ಅಂದ್ರೆ 2 ವಾರವನ್ನ ಈ ವಿಚಾರಣೆಯನ್ನ ಮುಂದೂಡಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಯಾಕಂತಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಬಂಧನ ಆಗಬಹುದು ಅನ್ನುವಂಥ ವಿಚಾರವನ್ನು ನಾವು ಗಮನಿಸ್ತಾ ಇದ್ವಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಂದರೆ ಯಾವುದೇ ಕಾರಣಕ್ಕೂ ಅವರನ್ನು ಈ ಕೇಸ್ನಲ್ಲಿ ಬಂಧಿಸಬೇಡಿ, ಅಂದರೆ ಬಂಧಿಸುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಯಡಿಯೂರಪ್ಪ ಅವರನ್ನು ಬಂಧಿಸದಂತೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸೊ ಅಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಗೇನೆ ಒಂದಷ್ಟು ವಿಚಾರ ಗೊತ್ತಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಓರ್ವ ಮಾಜಿ ಮುಖ್ಯಮಂತ್ರಿ, ಹೀಗಾಗಿ ಅವರು ಓಡಿ ಹೋಗುವಂತಹ ವ್ಯಕ್ತಿ ಏನಲ್ಲ. ಬಿಎಸ್ವೈಗೆ ವಯಸ್ಸಾದ ಕಾರಣ ಆರೋಗ್ಯ ಸಮಸ್ಯೆ ಸಹಜವಾಗಿರುತ್ತೆ. ಈ ರೀತಿಯಾಗಿ ಹೈಕೋರ್ಟ್ ಬಿಎಸ್ವೈ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಅವರು ಓರ್ವ ಮಾಜಿ ಮುಖ್ಯಮಂತ್ರಿಗಳು, ಜೊತೆಗೆ ಅವರು ಓಡಿ ಹೋಗುವಂಥ ವ್ಯಕ್ತಿ ಏನಲ್ಲ. ಅದರ ಜೊತೆಗೆ ಅವರಿಗೆ ವಯಸ್ಸು ಬೇರೆ ಆಗಿದೆ, ಆರೋಗ್ಯದ ಸಮಸ್ಯೆ ಇರುವಂಥದ್ದು ಸಹಜ. ಈ ರೀತಿಯಾದಂಥ ಅಭಿಪ್ರಾಯವನ್ನು ಹೈಕೋರ್ಟ್ ವ್ಯಕ್ತಪಡಿಸಿದೆ. ಜೂನ್ 17ರಂದು ವಿಚಾರಣೆಗೆ ಹಾಜರಾಗುವಂತೆ ಬಿಎಸ್ವೈಗೆ ತಿಳಿಸಲಾಗಿದೆ. ಹೀಗಾಗಿ ಅವರನ್ನ ಬಂಧಿಸಿ ತನಿಖೆಗೆ ಒಳಪಡಿಸುವಂತ ಅಗತ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಯಾಕಂತಂದ್ರೆ ಅವರು ಓರ್ವ ಮಾಜಿ ಮುಖ್ಯಮಂತ್ರಿಗಳು ಬೇರೆ, ಅದರ ಜೊತೆಗೆ ಎಲ್ಲೋ ಓಡೋಗ್ತಾರೆ, ಆ ರೀತಿಯಾದಂಥ ವ್ಯಕ್ತಿಯನ್ನಲ್ಲ ಅವರು. ವಯಸ್ಸು ಕೂಡ ಆಗಿದೆ, ಇನ್ನು ವಯಸ್ಸಹಜ ಪ್ರಾಬ್ಲಮ್ಗಳಿದ್ದೇ ಇರುತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿರುವಂಥದ್ದು ಸಹಜ. ಹಾಗಾಗಿ ಜೂನ್ 17ರಂದು ವಿಚಾರಣೆಗೆ ಹಾಜರಾಗುವಂತೆ ಇಲ್ಲಿ ಬಿಎಸ್ವೈ ಅವರಿಗೆ ತಿಳಿಸಲಾಗಿದೆ. ಹೀಗಾಗಿ ಅವರನ್ನು ಬಂಧಿಸಿ, ಅಂದರೆ ಅವರನ್ನು ಅರೆಸ್ಟ್ ಮಾಡಿನೇ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಏನು ಅಗತ್ಯ ಇಲ್ಲ ಅಂತೇಳಿ ಇಲ್ಲಿ ಹೈಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. Mainly, the action seems to be, we are suspicious that the action seems to be a malified one, a politically motivated one. On the ground that he has always cooperated with the investigation. Notice were given earlier also, he has participated. The last notice given, only 1 day's advance notice was given to him. So therefore, he by preoccupied meetings, he was unable. ಮಾಜಿ ಮುಖ್ಯಮಂತ್ರಿಗಳಿರಲಿ, ಕಾಮನ್ ಮ್ಯಾನ್ ಈ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಇರೋದ್ರಿಂದ ಇವರು ದೇಶ ಬಿಟ್ಟು ಹೋಗ್ತಾರೆ ಅನ್ನುವಂಥ ಯಾವುದೇ ಅಂಶಗಳು ಮೇಲ್ನೋಟಕ್ಕೆ ಕಾಣೋದಿಲ್ಲ. ಅದಕ್ಕೋಸ್ಕರ ನೀವು ತನಿಖಾಧಿಕಾರಿಗಳು 41A ನೋಟಿಸ್ ಕೊಟ್ಟ ಮೇಲೆ ನೀವು ಅವರಿಗೆ ಅರೆಸ್ಟ್ ವಾರೆಂಟ್ ತಗೊಳ್ಳೋದು ಉಚಿತ ಅಲ್ಲ. ಇದು ಕಾನೂನಿನಲ್ಲಿ ಯಾವುದೇ ಅವಕಾಶ ಇರೋದಿಲ್ಲ ಅಂತ ಹೇಳಿ ಮನಗಂಡ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಅದನ್ನು ಸ್ಟೇ ಆರ್ಡರ್ ಕೊಟ್ಟಿದೆ. ಇನ್ನು ಮುಂದೆ ಯಡಿಯೂರಪ್ಪನವ್ರು ಕೋಆಪರೇಟ್ ಮಾಡ್ತಾರೆ, ಯಾವುದೇ ಕಾರಣಕ್ಕೆ ಅವ್ರಿಗೆ ಅರೆಸ್ಟ್ ಆಗಲಿ ಮತ್ತೊಂದಾಗಲಿ ಮಾಡಿಕೊಡ್ದು ಅಂತ ಹೇಳಿ 11ಕ್ಕೆ ನೋಟಿಸ್ ಕೊಡ್ತಾರೆ, 12ಕ್ಕೆ ವಿಚಾರಣೆಗೆ ಬನ್ನಿ ಅಂತ. ಇದು ಹಿನ್ನೆಲೆ ಏನು ಸರ್? 3 ತಿಂಗಳಾದರೂ ಕೂಡ ಚುರುಕುಗೊಳ್ತಾ ಇರೋದು, 11ಕ್ಕೆ ನೋಟಿಸ್ ಕೊಟ್ಟು ಆ ನೋಟಿಸಲ್ಲಿ 10 ಅಂತ ಬರೆದು 11ನೇ ತಾರೀಕು ಸರ್ವಿಸ್ ಮಾಡಿ 12ನೇ ತಾರೀಕು ಬೆಳಗ್ಗೆ 10ವರೆಗೆ ಬರಬೇಕು. ಒಂದೇ ದಿವಸದ ಕಾಲಾವಕಾಶ ಕೊಟ್ಟಿದ್ದು ಕೊಡ್ಬೋದು. ಆದರೆ ಕೊಟ್ಟಿರೋದ್ರಿಂದ ನಮ್ಮದು ಹಲವಾರು ಕಾರ್ಯಕ್ರಮಗಳಿದ್ದರಿಂದ 11ನೇ ತಾರೀಕು ಬರೋಕ್ಕಾಗಲ್ಲ, ನಾನು 17ನೇ ತಾರೀಕು ಬರ್ತೀನಿ ಅಂತ ಸಹಜವಾಗಿ ಅವ್ರು ಬರ್ಕೊಟ್ಟಿರೋವಂಥದ್ದು. ಬಟ್ ಅದು ತದನಂತರ ಆಗಿರುವಂಥ ಹಿನ್ನೆಲೆ ನೋಡಿದ್ರೆ ಏನು ಸ್ಟೆಪ್ಸ್ ತೊಗೊಂಡ್ರು,
17ಕ್ಕೆ ಬರ್ತಾರೆ ಅಂತ ಅಂದಿದ್ರೆ 17ಕ್ಕೆ ಅವರು ತನಿಖೆಯನ್ನು ಮುಂದುವರಿಸ್ಬೋದಿತ್ತು. ಆದರೆ 12ನೇ ತಾರೀಕಿಗೆ ಕೋರ್ಟ್ಗೆ ಹೋಗಿ ಇವ್ರನ್ನ ನಾವು ಅರೆಸ್ಟ್ ಮಾಡಲೇಬೇಕು, ಯಾಕೆಂದರೆ ಅವರು ನೋಟಿಸನ್ನು ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿ ಈ ಗ್ರೌಂಡ್ ಮೇಲೆ ವಾರೆಂಟ್ ತೊಗೊಳ್ಳುವಂಥದ್ದು, ಅವರು ಹುಡುಕೋದು, ಅವ್ರು ಶೋಧ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನೋದು, ಅದು ಯಾವ ಕೇಸ್ನಲ್ಲಿ 3 ತಿಂಗಳ ಹಳೆಯ ಕೇಸು. 3 ತಿಂಗಳ ತನಕ ನಡೀಲಿದ್ದಂಥ ಸಿಚುವೇಶನ್ನು ಈಗೇನು ಬಂತು, ಈಗ ಯಾಕೆ ಅದು ಉದ್ಭವ ಆಯಿತು, ಈಗಲೇ ಯಾಕೆ ಇವ್ರನ್ನ ಅರೆಸ್ಟ್ ಮಾಡಬೇಕಾಯಿತು, ಇವೆಲ್ಲ ಹಲವಾರು ವಿಚಾರಗಳು ಕೋರ್ಟ್ ಮುಂದೆ ಇದು ಬರುವಾಗ ಇದು ಸ್ವಲ್ಪ ರಾಜಕೀಯ ಪ್ರೇರೇಪಿತ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ ಕೋರ್ಟ್ಗೆ ಅನಿಸಿದ್ರಿಂದ, ಹಾಗೂ ಈ ಅರೆಸ್ಟ್ ವಾರೆಂಟ್ಗೆ ಯಾವುದೇ ಸಮಂಜಸವಾದ ಗ್ರೌಂಡ್ಸನ್ನು ತನಿಖಾಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಅದನ್ನು ಕೋರ್ಟಿಗೆ ಅರ್ಪಿಸೋಕ್ಕಾಗಲಿಲ್ಲ ಇವತ್ತು. ಅದಕ್ಕೋಸ್ಕರ ಅದನ್ನು ಮುಂದೆ ಯಾವ ಕಾರಣಕ್ಕೂ ಈ ಅರೆಸ್ಟು ಮತ್ತೊಂದು ಮಾಡಿಕೊಡ್ದು ಅಂತ ಹೇಳಿ ತಡೆಯಾಜ್ಞೆ ಕೊಟ್ಟಿದ್ದಾರೆ. 17ನೇ ತಾರೀಕು ಬರ್ಕೊಟ್ಟಿರೋಂಗೆ ಯಡಿಯೂರಪ್ಪನವ್ರು ಹಾಜರಾಗ್ತಾರೆ ಅಂತ ನನ್ನ ಅಭಿಪ್ರಾಯ. FIR ರದ್ದು ಮಾಡಬೇಕು ಅಂತ ಹಾಕಿರೋದು ಯಾಕೆ ಅಂದರೆ ಇದರ ಹಿನ್ನೆಲೆಯಲ್ಲಿ ಒಂದು ಈ ಕಂಪ್ಲೇಂಟು ಈ ಥರ ಹಲವಾರು ಕಂಪ್ಲೇಂಟ್ಗಳನ್ನು ಹಾಕಿರೋದು ಮುಂಚೆ. ಎರಡನೇದು ಆವಾಗಿನ ಈಗ ಹೋಮ್ ಮಿನಿಸ್ಟರ್ ಅವರೇ ಅದೊಂದು ಸ್ಟೇಟ್ಮೆಂಟ್ ಮಾಡಿದರು ಮುಂಚೆ ಈ ಕಂಪ್ಲೇಂಟ್ ಬಿದ್ದ ತಕ್ಷಣ ಸ್ವಲ್ಪ ಅವರು ಮಾನಸಿಕವಾಗಿ ಈ ಸಮತೋಲನ ಇಲ್ಲ ಅಂತ ಕಾಣುತ್ತೆ ಅಂತ ಅವರೇ ಹೇಳಿದರು. ಮೂರನೇದು ಹಲವಾರು ಜನನ ಈ ತನಿಖೆಯ ವಿಚಾರದಲ್ಲಿ ಯಾವುದ್ಯಾವುದು ಸ್ಟೇಟ್ಮೆಂಟ್ಸನ್ನು ರೆಕಾರ್ಡ್ ಮಾಡಿದ್ದಾರೆ, ಅದು ಯಾವ ಈ ಅಫೆನ್ಸ್ ನಡೆದಿದೆ ಅನ್ನೋ ಬಗ್ಗೆ ಕ್ಲಾರಿಟಿ ಯಾರಿಗೂ ಇಲ್ಲ. ಅಫೆನ್ಸ್ ನಡೆದಿಲ್ಲ ಅನ್ನೋದೇ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇವೆಲ್ಲ ಹಿನ್ನೆಲೆ ಇರುವಾಗ ಈ ಥರ ಕೇಸು ಬಿ ರಿಪೋರ್ಟ್ ಆಗುವ ಕೇಸನ್ನು ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡುವ ಹಂತಕ್ಕೆ ತನಿಖೆ ಹೋಗ್ತಾ ಇದೆ ಅಂದರೆ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಕಾಣ್ತಾ ಇರೋದ್ರಿಂದ ಇದನ್ನು ಸ್ಟೇ ಮಾಡಬೇಕು, ಈ ಕೇಸನ್ನು ರದ್ದು ಮಾಡಬೇಕು ಅಂತ ನಾವು ಹಾಕಿದ್ದೀವಿ. ಅದು ವಿಚಾರಣೆ ಯಾವಾಗಿದೆ ಸರ್? ವೀಕ್ ಆಫ್ಟರ್ ನೆಕ್ಸ್ಟ್ ಅಂತ ಹೇಳಿದ್ದಾರೆ, ನೋಡೋಣ. ಥ್ಯಾಂಕ್ ಯು ಸರ್.